ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೋನಿಕಾ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಟ್ಟಿಗೆ ಬಂದಿದ್ದಾರೆ ಸ್ನಾನಕ್ಕೆ. ಇವತ್ತು ಸ್ನಾನ ಮಾಡ್ಕೊಂಡು ಬರ್ತೀವಿ ಇಬ್ಬರು. ನೋಡಿ ಎಷ್ಟು ಗಬ್ಬಾಗಿದ್ದಾರೆ. ಈಗ ಫುಲ್ ಫ್ರೆಶ್ ಆಗ್ತಾರೆ. ನಡೀರಿ ನಡೀರಿ. ಹ್ಯಾಂಡಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಕ್ಯಾಂಡಿ ಹುಡುಗರಲ್ಲಿ ಸ್ನಾನ ಮಾಡಿಸ್ಕೊಂತಾಳೆ ಚೆನ್ನಾಗಿ. ನಮ್ಮ ಆ್ಯಂಡಿ ನೋಡಿ, ಅಲ್ಲ ಸಾರಿ ಕ್ಯಾಂಡಿ, ಅವ್ನು ಹುಡೋಗ್ಬಿಟ್ಟಿದ್ದಾನೆ ಕಳ್ಳ. ತಪ್ಪಿಸ್ಕೊಂಡು ಸ್ನಾನ ಅಂತಿದ್ದಕ್ಕೆ ಅವನು ಹುಡ್ಕೊಂಬರ್ಬೇಕು. ಬಾತ್ರೂಮಿಗೆ ಕರ್ಕೊಂಬಂದಿದ್ದೀನಿ ಸ್ನಾನ ಮಾಡ್ಸೋಣ ಅಂತ. ನಾನು ಕುತ್ಕೊಳ್ಳೋ ವರ್ಷ ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಸ್ನಾನ ಅಂದರೆ ಆಗಲ್ಲ, ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ತೋರ್ಸ್ ನೀರಿಗೆ ಹುಳ್ದಾಕಿ ಸ್ನಾನ ಎಲ್ಲೋಗಿದ್ದಾನೆ ಅಂತ. ನಮ್ಮ ಕ್ಯಾಂಡಿ ದುಡ್ಡಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ. ಕುರಿ 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 ಜಾಣ. ಓನ ಬಂದಿರಿ ಸ್ನಾನ ಮಾಡ್ತಿದ್ದೀರ? ಸ್ನಾನ ಮಕ್ಕಳೇನಾ? ಜಾಸ್ತಿ ಬಂದ್ಬಿಡ್ತದೆ ನೋಡಿ. ಶಾಂತು ಕಳ್ಳ ಬಂದು ನೋಡ್ಕೊಂಡು ಹೋಗ್ತಾನೆ. ನನ್ನ ಕ್ಯಾಂಡಿ ಮಗಳಿಗೆ ನೋಡಿ, ಕ್ಯಾಂಡಿ ಮಗಳು ನೋಡಿ ಹೇಗೆ ಸ್ನಾನ ಮಾಡಿಸ್ಕೊಂತಾಳೆ ಅಂತ.
ಹಂಗೆ ಗುಡ್ ಬೀಳ್ತಿಲ್ಲದೆ ಹೌದಾ ಬಗ್ಗೆ ಇಟ್ಕೊಂಡಿಲ್ಲ ಆಕೆ ನೀನು ಈ ಥರ ಮಾಡೋದು ಆಟ ಬಂದರಿ ಕಿವಿಯೊಳಗೆಲ್ಲ ನೀರು ಹೋಗುತ್ತೆ ಕಣ್ಣು ಲಾಸ್ಟಿಗೆ ಬಿಡೋದು ಥರ ಆಯ್ತು. ನೋಡಿ ನಮ್ಮದು ಹ್ಯಾಂಡಿದು ಸ್ನಾನ ಆಯಿತು ಅಲ್ಲ ಹ್ಯಾಂಡಿದು ಸ್ನಾನ ಆಯಿತು. ನನಗೆ ಇಬ್ಬರು ಹೆಸರು ತುಂಬ ಕನ್ಫ್ಯೂಸ್. ಒಂದ್ಸಲ ಹ್ಯಾಂಡಿ ಇರ್ತೀನಿ, ಒಂದೊಂದ್ಸಲ ಕ್ಯಾಂಡಿ ಇರ್ತೀನಿ. ಅವನು ಬಾತ್ರೂಮಿಂದ ಓಡೋಗಿದ್ದಾನೆ, ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಹ್ಯಾಂಡಿ ನೋಡಿ ಎಲ್ಲ ಚಿಟ್ಕೊಂಡಿದ್ದಾನೆ ಕಳ್ಳ. ಸ್ನಾನ ಮಾಡಲ್ವಾ ನೀನು? ಸ್ನಾನ ಮಾಡಲ್ವಾ? ಬರ್ತೀನಿ ಇರು ನಿನಗೆ. ಇವಳಿಗೆ ಬಿಸಿಲಲ್ಲಿ ನಿಲ್ಲಿಸಿ ಮೈ ಒರೆಸ್ಬಿಟ್ಟು ಬರ್ತೀನಿ ಇರು ನಿನಗೆ ಇದೆ. ನೋಡಿ ಹ್ಯಾಂಡಿ ಎಸ್ಕೇಪ್ ಆಗಿದ್ದ, ಕರ್ಕೊ ಬಂದಿದ್ದೀನಿ ಸ್ನಾನ ಮಾಡ್ಸಕ್ಕೆ. ಚೆನ್ನಾಯ್ತು. ನೋಡಿ 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 ಸ್ನಾನ ಆಯ್ತು ನಮ್ಮ ಮಾಡಿದ್ದು. ಹೋಗಿ ಮೈ ಒರೆಸ್ಕೊಂಬರ್ತೀನಿ. ಚಿಕ್ಕಗೆ ಅಂಡಿ ಏನದು?
ನನ್ನ ಮಕ್ಕಳದ್ದು ಸ್ನಾನ ಆಯಿತು, ನಮ್ಮ ಹ್ಯಾಂಡಿ ಕ್ಯಾಂಡಿದು ಇಬ್ಬರದ್ದು ಸ್ನಾನ ಆಗಿ ನಾನು ನೋಡಿ ಬಿಸಿಲಲ್ಲಿ ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಹೇರ್ ಡ್ರೈಯರ್ ಹಾಳಾಗಿರೋದ್ರಿಂದ ಬಿಸಿಲು ತುಂಬ ಚೆನ್ನಾಗಿದೆ, ಹಾಗಾಗಿ ಬಿಸಿಲಲ್ಲೇ ಅವರು ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಶಿರ್ಜುಗೆ ಹೇರ್ ಡ್ರೈ ಆಗಿಲ್ಲ ಅಂದರೆ ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಹಾಗಾಗಿ ನಾನು ಬಿಸಿಲಲ್ಲಿ ಕೂರಿಸ್ಬಿಟ್ಟು ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಹಾಗೆ ಹೇರ್ ಡ್ರೈ ಎಲ್ಲ ಆಗಿದೆ, ಕೋಮ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಹೇರ್ ಎಷ್ಟು ಶೈನಿಂಗ್ ಆಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ. ಪ್ರತಿ ಒಂದು ಸಲ ಸ್ನಾನ ಮಾಡಿಸಿದಾಗಲೂ ಅವರು ಹೇರ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಶೈನಿಂಗು ಸಹ ಜಾಸ್ತಿ ಆಗ್ತಾ ಇರುತ್ತೆ. ನಾನು ಶಿರ್ಜು ಪಪ್ಪಿಗಳದ್ದು ಬಾತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಬಾಯ್, ನಮಸ್ಕಾರ. ಸ್ನಾನ ಆಯಿತು, ಫ್ರೆಶ್ ಆಗಿದ್ದಾರೆ ನೋಡಿ ನನ್ನ ಮಕ್ಕಳು ಹ್ಯಾಂಡಿ ಆ್ಯಂಡ್ ಕ್ಯಾಂಡಿ. ನೋಡಮ್ಮ ಹ್ಯಾಂಡಿಮ್ಮ, ಇಲ್ಲಿ ನೋಡಿ ಸ್ನಾನ ಮಾಡಿ ಕೋಮ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತದೆ ಏರು ಅಂತ. ಪ್ರತಿಯೊಂದು ಸ್ನಾನದಲ್ಲೂ ಪ್ರತಿ ಸಲನೂ ಸ್ನಾನ ಮಾಡಿಸಿದ್ಮೇಲೂ ಅವ್ರ ಏರು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ, ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಪರವಾಗಿಲ್ಲ, ಶಾಂಪು ಚೆನ್ನಾಗಿದೆ. ಅವಳಿಗೆ ಬಿಸಿಲಲ್ಲಿ ಕೂರಿಸಿದ್ದೀನಿ, ಸ್ವಲ್ಪ ಸ್ಕಿನ್ನು ಹೇರ್ ಡ್ರೈ ಆಗಲಿ ಅಂದ್ಬಿಟ್ಟು ಬಿಸಿಲಲ್ಲಿ ಕೂರಿಸಿದ್ದೀನಿ, ಅದಕ್ಕೆ ಅವಳಿಗೆ ಆಗ್ತಾಯಿಲ್ಲ. ಹೇರ್ ಡ್ರೈಯರ್ ಹಾಳಾಗ್ಬಿಟ್ಟಿದೆ, ಹಾಗಾಗಿ ನಾನು ಬಿಸಿಲಲ್ಲೇ ಕೂರಿಸಿ ಹೇರ್ ಡ್ರೈ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ಸ್ಟೂಲ್ ಮೇಲೆ ಕೂರಿಸಿದ್ದೀನಲ್ಲ, ಚೇರ್ ಮೇಲೆ ಕೂರಿಸಿರೋದು ಅವಳಿಗೆ ಆಗ್ತಾಯಿಲ್ಲ, ಇಳಿಸ್ಲಿ ಅಂತ ಅಲ್ಲಮ್ಮ. ಅವ್ನು ನೋಡಿ ಹೆಂಗೆ ಕೂತಿದ್ದಾನೆ ಅಂತ, ಸೈಲೆಂಟ್ ಅವನು, ಇವಳೇ ಸ್ವಲ್ಪ ಜೋರು.